ಮನೇಲಿ ನಾಯಿ ಕಚ್ತು ಏನಾಗಲ್ಲ ಬಿಡು, ಏನ್ ಸರಿ ಆಗುತ್ತೆ. ಏನಾಗಲ್ಲ ಬಿಡು, ಸರಿ ಆಗುತ್ತೆ. ಹೋಗೋಣ. ಏನಾಗಲ್ಲ ಬಿಡು, ಆಸ್ಪತ್ರೆ ಕಾಲೇನಾಯ್ತು ಮನೇಲಿ ನಾಯಿ ಕಚ್ತು ಫಾರ್ಮಸಿ ಬಾಲ್ ಹೋಗೋಣ, ಅದು ಚೆನ್ನಾಗಿ. ಇದು ಮೆಡಿಸಿನ್ ಕೊಡಿ. ಏನಾಗಿದೆ? ಮಾರ್ಕ್ ಮಾಡಿದ್ದಾರೆ. ವ್ಯಾಕ್ಸಿನೇಷನ್ ಇಸ್ ಕಂಪಲ್ಸರಿ ಅಂತ ಹೇಳಿದ್ವಿ. ನಿಮಗೆ ಹಚ್ಚಿರೋದು ಲೋಕಲ್ ಡಾಗ್ಸ್ ಅಥವಾ ಬೇರೆ ಡಾಗ್ಸ್? ಲೋಕಲ್ ಡಾಗ್ಸ್. ಓಕೆ, ಲೋಕಲ್ ಡಾಗ್ಸ್ ಆಗಿದೆ ವ್ಯಾಕ್ಸಿನೇಷನ್ ಇಸ್ ಕಂಪಲ್ಸರಿ. ವ್ಯಾಕ್ಸಿನ್ಸ್ ಅಂತ ಇದೆ, ಆ ವ್ಯಾಕ್ಸಿನ್ಸ್ ನಾವು ತೋರಿಸ್ತೀವಿ. ಅದ್ರ ಮುಖಾಂತರ ನೀವು ಹಾಸ್ಪಿಟಲ್ ಅಥವಾ ಕ್ಲಿನಿಕ್ಗೆ ಹೋಗಿ ವ್ಯಾಕ್ಸಿನೇಷನ್ ತಗೋಬಹುದು. ವ್ಯಾಕ್ಸಿನ್ಸ್ ಒಂದು ರೇಬಿವ್ಯಾಕ್ಸ್ ಅಂತ, ಇದು ಒಂದು ಆಂಟಿ ರೇಬಿಸ್ ವ್ಯಾಕ್ಸಿನ್. ಸೊ ಇದನ್ನ ತಗೊಂಡ್ರೆ ನೀವು ಒಂದು 3 to 4 ಶಾಟ್ಸ್ ತಗೋಬಹುದು. ಈ ವ್ಯಾಕ್ಸಿನ್ಸ್ ಹೇಳಿದ್ರು ತಗೊಂಡ್ರೆ ಏನ್ ಎಫೆಕ್ಟ್ ಆಗುತ್ತೆ ಸರ್? ಅವರು ಈ ವ್ಯಾಕ್ಸಿನ್ ಕಂಪಲ್ಸರಿ ತಗೊಳ್ಬೇಕು. ಈ ವ್ಯಾಕ್ಸಿನ್ ತಗೊಳ್ಳೋದ್ರ ವಿದಿನ್ 2 weeks ಅಲ್ಲಿ ಹೈಡ್ರೋಫೋಬಿಯಾ ಮತ್ತೆ ಆಲ್ಗೋಫೋಬಿಯಾ ಅನ್ನೋ ಡಿಸೀಸ್ ಬರುತ್ತೆ. ಹೈಡ್ರೋಫೋಬಿಯಾ ಅಂತಂದ್ರೆ ಅವರು ನೀರ್ ಕಂಡ್ರೆ ತುಂಬಾ ಹೆದರ್ತಾರೆ, ಮತ್ತೆ ಆಲ್ಗೋಫೋಬಿಯಾ ಅಂತೀವಿ. ಆಲ್ಗೋಫೋಬಿಯಾ ಅಂತಂದ್ರೆ ನೋವು, ಅವ್ರ ನೋವು ಬರುತ್ತೆ, ತುಂಬಾ ಹೆದರ್ತಾರೆ. ಈ ಕಾಸಸ್ ಎಲ್ಲ ಕಾಸ್ ಆಗುತ್ತೆ. ವ್ಯಾಕ್ಸಿನ್ ಕಂಪಲ್ಸರಿ ಅವ್ರು ತಗೊಳ್ಳೇಬೇಕು. ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಬ್ರಿಜೇಶ್ ಸೋಲಂಕಿ ಅಂತ, ಅವ್ರಿಗೆ 22 ವಯಸ್ಸು, ಉತ್ತರ ಪ್ರದೇಶನವರು. ಸರಿ, ಅವರು ಒಂದು ಡಾಗ್ ನ ರೆಸ್ಕ್ಯೂ ಮಾಡಕ್ ಹೋಗಿ ಆ ಡಾಗ್ ಅವರಿಗೆ ಬೈಟ್ ಕಚ್ಚಿದೆ. ಅವ್ರಿಗೆ ಏನಾಗಿದೆ ಅಂತಂದ್ರೆ ವಿತಿನ್ 2 weeks ಅಲ್ಲಿ ಅವ್ರು ನೆಗ್ಲೆಕ್ಟ್ ಮಾಡಿದ್ದಾರೆ. ವ್ಯಾಕ್ಸಿನ್ ತಗೊಳ್ಳದೇ ಜಸ್ಟ್ ಬಿಟ್ಬಿಟ್ಟಿದ್ದಾರೆ ಅದನ್ನ. ಅವ್ರು ವ್ಯಾಕ್ಸಿನ್ ತಗೊಳ್ಳಿದ್ದಕ್ಕೆ ವಿತಿನ್ 2 to 3 weeks ಅಲ್ಲಿ ಅವರು ಹೈಡ್ರೋಫೋಬಿಯಾ ಇಂದ ಡೆತ್ ಆಗಿದ್ದಾರೆ. ಸೊ ಈ ರೇಬಿಸ್ ವ್ಯಾಕ್ಸಿನ್ಗೆ ತಗೊಳ್ಳೇಬೇಕು ಕಂಪಲ್ಸರಿ. ಸರಿ, ಇದು ವ್ಯಾಕ್ಸಿನ್ 4 ಡೋಸ್ ಇದ್ರಲ್ಲೇ ಇರುತ್ತೆ. ನೀವು ಫಸ್ಟ್ ಡೋಸ್ ತಗೊಂಡಾದ್ಮೇಲೆ ಇದನ್ನ ನೀವು ನೀಟಾಗಿ ರಿಫ್ರಿಜರೇಟ್ ಮಾಡಬೇಕು, ಐಸ್ ಪ್ಯಾಕ್ ಅಲ್ಲಿ ಇಟ್ಟಿರಬೇಕು. ನೆಕ್ಸ್ಟ್ ನೀವು ಇಂಜೆಕ್ಷನ್ ಹಾಕ್ಸ್ಕೊಳಕ್ ಬಂದಾಗ ಸಮೇತ ನೀವು ಐಸ್ ಪ್ಯಾಕ್ ಅಲ್ಲಿ ಸ್ಟೋರ್ ಮಾಡಿರಬೇಕು. ಇದನ್ನ ಟೇಕ್ ವ್ಯಾಕ್ಸಿನ್, ಸ್ಟೇ ಸೇಫ್.